ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್ ಇನ್ನ ಯಾರನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ನನಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಸ್ ಇವತ್ತಿನ ವ್ಲಾಗ್ ನಾನು ಏನೇನು ಪರ್ಚೇಸ್ ಮಾಡಿದೀನಿ ಕುರ್ತಾ ಕಲೆಕ್ಷನ್ ನಾನು ನಿಮ್ಗೆ ತೋರಿಸ್ತೀನಿ. ಸೊ ನಾನು ಕುರ್ತಾ ಮತ್ತೆ ಚೂಡಿದಾರ್ ಪೀಸ್ ಕೂಡ ತಗೊಂಡಿದ್ದೀನಿ. ಒಂದೊಂದೇ ಹಾಕೊಂಡು ನಿಮ್ಗೆ ತೋರಿಸ್ತೀನಿ ಅದು ಎಷ್ಟು ಪ್ರೈಸ್ ಮತ್ತೆ ಯಾವ ಶಾಪ್ ಅಲ್ಲಿ ನಾನು ಶಾಪಿಂಗ್ ಮಾಡಿದೀನಿ. ಸೊ ಎಲ್ಲ ತೋರಿಸ್ತೀನಿ ನಿಮ್ಗೆ. ಸೊ ಬನ್ನಿ, ನನ್ನ ಕುರ್ತಾ ನನ್ನ ಆಗಲಿದೆ ಒಂದೊಂದೇ ಹಾಕೊಂಡು ಬಂದು ತೋರಿಸ್ತೀನಿ. ಇವಾಗ ನಿಮ್ಗೆ ಯಾವ್ದಾದ್ರು ಇಷ್ಟ ಆಗುತ್ತೆ ಅದು ಕಮೆಂಟ್ ಮಾಡಿ, ನಾನ್ ನಿಮ್ಗೆ ಅದು ಪ್ರೈಸ್ ಎಷ್ಟು ಎಲ್ಲಿ ಸಿಗುತ್ತೆ ಎಲ್ಲ ಹೇಳ್ತೀನಿ ನಿಮ್ಗೆ. ಎಸ್ ಇದು ಅಂಬ್ರೆಲಾ ತಗೊಂಡಿದ್ದೀನಿ. ಒಂದು ಇದಕ್ಕೆ ಮ್ಯಾಚಿಂಗ್ ಒಂದು ಲೆಗ್ಗಿನ್ಸ್ ಯೆಲ್ಲೋ ಕಲರ್ ಪ್ಯಾಂಟ್ ತಗೊಂಡಿದ್ದೀನಿ. ಸೊ ಬನ್ನಿ ಹಾಕೊಂಡು ನಿಮ್ಗೆ ತೋರಿಸ್ತೀನಿ ಹೇಗ್ ಕಾಣಿಸುತ್ತೆ ಅಂತ. ಎಸ್ ನೋಡಿ ಕುರ್ತಾ ಹೇಗಿದೆ ಅಂತ. ಇದಕ್ಕೆ ನಾನು ಯೆಲ್ಲೋ ಕಲರ್ ಪ್ಯಾಂಟ್ ತಗೊಂಡಿದ್ದೀನಿ. ಸೊ ಸ್ವಲ್ಪ ಫಿಟ್ಟಿಂಗ್ ಮಾಡಬೇಕು. ಹೇಗೆ ಕಾಣಿಸ್ತದೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಡಿಸ್ಕೌಂಟ್ ಹೋಗಿ 2800 ಏನೋ 3400 ಏನೋ ಇತ್ತು. ಡಿಸ್ಕೌಂಟ್ ಹೋಗಿ ಅಷ್ಟಾಗಿದೆ. ಸೊ ನೋಡಿ, ನಾಗರಬಾವಿನಲ್ಲಿ ಒಂದು ಶಾಪ್ ಇದೆ, ಸೊ ಅಲ್ಲಿ ತಗೊಂಡಿದ್ದು. ಹೇಗಿದೆ ಅಂತ ಕಮೆಂಟ್ ಮಾಡಿ. ನಿಮಗೂ ಲಿಂಕ್ ಬೇಕು ಅಂದ್ರೆ ಲಿಂಕ್ ಅಂತ ಹಾಕಿ ಲಿಂಕ್ ಕಳಿಸ್ಕೊಡ್ತೀನಿ ನಿಮಗೆ. ನೋಡಿ ಇದು ನನ್ನ 2ನೇ ಟಾಪ್ ಹೇಗಿದೆ ಅಂತ. ಸೊ ಆಕ್ಚುಲಿ ಕಲೆಕ್ಷನ್ ಮಾತ್ರ ಮಸ್ತಾಗಿತ್ತು ಅಲ್ಲಿ. ಸೊ ನೆಕ್ಸ್ಟ್ ಕಲೆಕ್ಷನ್ ಬಂದಾಗ ಕಾಲ್ ಮಾಡಿ ಹೇಳ್ತೀನಿ ಅಂತಂದಿದ್ರೆ. ಸೊ ಹೇಗಿದೆ ಇದು. ಇದ್ರ ಪ್ರೈಸ್ ಬಂದ್ಬಿಟ್ಟು 2700 ಡಿಸ್ಕೌಂಟ್ ಹೋಗಿ. ಸೊ ಇದಕ್ಕೆ ಯೆಲ್ಲೋ ಕಲರ್ ಪ್ಯಾಂಟ್ ಇದಕ್ಕೂ ಅದೇ ಮ್ಯಾಚ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅದೆರಡಕ್ಕೂ ಒಂದೇ ಪ್ಯಾಂಟ್ ತಗೊಂಡಿದ್ದೀನಿ ನೋಡಿ. ಸೊ ಫಿಟ್ಟಿಂಗ್ ನಾನು ಮಾಡಿಸಿಲ್ಲ, ಫಿಟ್ಟಿಂಗ್ ಮಾಡಿಸ್ಬೇಕು. ಸೊ ಫಿಟ್ಟಿಂಗ್ ಆದ್ರೆ ಹೇಗೆ ಕಾಣಿಸುತ್ತೆ. ಎಸ್ ಇದು ನನ್ನ ನೆಕ್ಸ್ಟ್ ಕುರ್ತಾ. ಇದು ನಾನು ತಗೊಂಡಿದ್ದು ಜುಡಿಯೋನಲ್ಲಿ. ಸೊ ಬನ್ನಿ ಹಾಕೊಂಡು ತೋರಿಸ್ತೀನಿ ಹೇಗೆ ಕಾಣಿಸ್ತಿದೆ ಅಂತ. ಎಸ್ ನೋಡಿ ಇದು ಪಿಂಕ್ ಕಲರ್ ಕುರ್ತಾ ಹೇಗೆ ಕಾಣಿಸ್ತಾ ಇದೆ ಅಂತ. ಸೊ ಇದ್ರ ಮ್ಯಾಚಿಂಗ್ ನಾನು ಬ್ಲ್ಯಾಕ್ ಕಲರ್ ಪ್ಯಾಂಟ್ ಹಾಕೊಂಡಿದ್ದೀನಿ. ಸೊ ಇದು ತಗೊಂಡಿದ್ದು ಜುಡಿಯೋದಲ್ಲಿ. ಹೇಗಿದೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಕುರ್ತಾ ತೋರಿಸ್ತೀನಿ ಬನ್ನಿ. ಸೊ ಇದು ನನ್ನ ನೆಕ್ಸ್ಟ್ ಕುರ್ತಾ ಹಾಕೊಂಡು ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ. ಎಸ್ ನೋಡಿ ಇದು ನನ್ನ 4ನೇ ಟಾಪ್ ಹೇಗಿದೆ ಅಂತ. ಆಕ್ಚುಲಿ ಫಿಟ್ಟಿಂಗ್ ಯಾವ್ದು ಮಾಡಿಸಿಲ್ಲ. ಸೊ ನಾನು ಹಿಂದೆ ಇಟ್ಕೊಂಡು ತೋರಿಸ್ತೀನಿ ಫಿಟ್ಟಿಂಗ್ ಆದ್ರೆ ಹೆಂಗ್ ಕಾಣಿಸುತ್ತೆ ಅಂತ ನೋಡಿ. ನಾನು ಫಿಟ್ಟಿಂಗ್ ಮಾಡಿಸಿದ್ರೆ ಈ ತರ ಕಾಣಿಸಿದೆ. ಇದಕ್ಕೂ ಮ್ಯಾಚಿಂಗು ಬ್ಲ್ಯಾಕ್ ಕಲರ್ ಲೆಗ್ಗಿನ್ಸ್ ಪ್ಯಾಂಟೆ. ಸೊ ನೋಡಿ ಹೇಗಿದೆ ಅಂತ. ನಾನು ಜಾಸ್ತಿ ಕುರ್ತಾ ಟಾಪ್ಸ್ಗೆಲ್ಲ ಜಾಸ್ತಿ ಲೆಗ್ಗಿನ್ಸ್ ಯೂಸ್ ಮಾಡೋದು. ಸೊ ನಾನು ಡ್ರೆಸ್ ಪೀಸ್ ಕೂಡ ತಗೊಂಡಿದ್ದೀನಿ ಅಂತ ಹೇಳಿದ್ನಲ್ಲ. ಸೊ ಬನ್ನಿ ನಾನು ಅದು ಕೂಡ ನಿಮಗೆ ತೋರಿಸ್ತೀನಿ ಯಾವ ತರ ಇದೆ ಅಂದ್ಬಿಟ್ಟು. ಆಕ್ಚುಲಿ ಮಸ್ತಾಗಿದೆ ಬ್ಲ್ಯಾಕ್ ಕಲರು ನೋಡಿ. ಇದು ಪೀಸು ನೋಡಿ, ಇದು ಹೊಲ್ಸ್ಕೊಂಡ್ರೆ ಮಾತ್ರ ಮಸ್ತಾಗಿ ಕಾಣಿಸುತ್ತೆ. ಇದ್ರ ಪ್ರೈಸ್ ನಾನು ಇವಾಗಲೇ ಹೇಳಲ್ಲ, ಸ್ವಲ್ಪ ಕಾಸ್ಟ್ಲಿನೇ. ಬಟ್ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಹೇಳ್ತೀನಿ ಇದನ್ನ ಔಟ್ಫಿಟ್ ಹೇಗೆ ಹೊಲಿಸ್ಕೊತೀನಿ, ಯಾರ ಹತ್ರ ಹೊಲಿಸ್ತೀನಿ ನಾನು ಎಲ್ಲ ನಿಮ್ಗೆ ತೋರಿಸ್ತೀನಿ. ಎಸ್ ಇದು ಟಾಪು ಮತ್ತೆ ವೇಲ್ ಕೂಡ ತೋರಿಸ್ತೀನಿ ಬನ್ನಿ. ಅದು ಕೂಡ ಸಕ್ಕತ್ತಾಗಿದೆ. ಸೊ ನೋಡಿ ಇದು ವೇಲ್. ನಾನು ಹೊಲ್ಸ್ಕೊಂಡ್ಮೇಲೆ ನಿಮ್ಗೆ ತೋರಿಸ್ತೀನಿ ಯಾವ ತರ ಔಟ್ಫಿಟ್ ಹೊಲಿಸಿದೀನಿ ಅಂದ್ಬಿಟ್ಟು. ಆಕ್ಚುಲಿ ಮಸ್ತಾಗಿದೆ ಮಾತ್ರ ಇದು. ಸೊ ಪ್ರೈಸ್ ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ನಿಮಗೆ. ಎಸ್ ಇದು ನನ್ನ ಫೈನಲ್ ಡ್ರೆಸ್. ಆಕ್ಚುಲಿ ಇನ್ನೊಂದು ಪೀಸ್ ಅಂತ ಹೇಳಿದ್ನ. ಸೊ ಇದೆ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಆಕ್ಚುಲಿ ಔಟ್ಫಿಟ್ ಹೊಲ್ಸ್ಕೊಂಡ್ಮೇಲಂತೂ ಮಸ್ತಾಗಿ ಕಾಣಿಸುತ್ತೆ. ಪೀಸಸ್ ನಾನು ಅಷ್ಟು ತಗೊಳಲ್ಲ. ಸೊ ಇದು ಸಿಕ್ಕಾಪಟ್ಟೆ ಇಷ್ಟ ಆಯ್ತು, ಇದು ಮತ್ತೆ ಬ್ಲ್ಯಾಕ್ ಕಲರು. ಸೊ ಹಂಗಾಗಿ ತಗೊಂಡಿದ್ದೀನಿ. ಸೊ ನೋಡೋಣ ಹೊಲ್ಸದ್ಮೇಲೆ ಯಾವ ತರ ಬರುತ್ತೆ ಹೇಗಿರುತ್ತೆ ಅಂದ್ಬಿಟ್ಟು. ಬನ್ನಿ ಇದ್ರದ್ದು ವೇಲ್ ತೋರಿಸ್ತೀನಿ ನಿಮಗೆ. ವೇಲ್ ನೋಡಿ, ವೇಲ್ ಮಾತ್ರ ಮಸ್ತಾಗಿದೆ. ಫಂಕ್ಷನ್ ಪಾರ್ಟಿ ವೇರ್ ಎಲ್ಲದಕ್ಕೂ ಸಕ್ಕತ್ತಾಗಿ ಕಾಣಿಸುತ್ತೆ ನೋಡಿ. ಇದು ವೇಲು ಹೇಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಕುರ್ತಾ ಕಲೆಕ್ಷನ್. ಎಸ್ ಇದು ನನ್ನ ವ್ಲಾಗ್ ಆಗಿತ್ತು. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸೊ ಇದೆರಡು ಹೊಲ್ಸಿದ್ಮೇಲೆ ಸೊ ನಾನು ಯಾರ ಹತ್ರ ಹೊಲಿಸ್ದೆ ಅದನ್ನೆಲ್ಲ ನಿಮ್ಗೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಹೇಳ್ತೀನಿ. ಸೊ ಹಾಕೊಂಡು ತೋರಿಸ್ತೀನಿ ಫೈನಲ್ ಔಟ್ಫಿಟ್ ಹೇಗೆ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು. ಓಕೆ ಬಾಯ್ ಬಾಯ್.